ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಳಿಯಲ್ಲ. ದಟ್ ಈಸ್ ವೆರಿ ಕ್ಲಿಯರ್. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತ ಈ ಹೇಳಿಕೆಗಳ ಮುಖಾಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲ್ಲ. ಮುಖ್ಯಮಂತ್ರಿ ಪೀಠ ಏರುವಂತಹ ಡಿಕೆ ಶಿವಕುಮಾರ್ ಅವರ ಪ್ರಯತ್ನಗಳು, ತಂತ್ರಗಾರಿಕೆಗಳು ಏನೆಲ್ಲ ಇದ್ವು ಅವೆಲ್ಲವೂ ಕೂಡ ನಿಷ್ಫಲ ಆಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಸನ ಅಂದ್ರೆ ಅವರ ಕುರ್ಚಿ, ಅವರ ಪೀಠ, ಅವರ ಪಟ್ಟ, ಅವರ ಹುದ್ದೆ, ಅವರ ಗಾದಿ ಅಬಾಧಿತವಾಗಿದೆ. ದೆಹಲಿಯಲ್ಲೇ ಇರುವಂತಹ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಮೊನ್ನೆ ಡಿಕೆ ಶಿವಕುಮಾರ್ ಹೋಗಿದ್ರು, ನಿನ್ನೆ ಸಿದ್ದರಾಮಯ್ಯನವರು ಹೋಗಿದ್ರು. ಇವತ್ತು ಇಬ್ಬರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಇಬ್ಬರು ದೆಹಲಿಯಲ್ಲೇ ಇರುವ ಹೊತ್ತಲ್ಲಿ ದೆಹಲಿಯಿಂದಲೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ದೆಹಲಿಯಿಂದಲೇ ಸಂದೇಶ, ದೆಹಲಿಯಲ್ಲಿ ಇರುವವರಿಗೂ ಕೂಡ ಸಂದೇಶ, ಕರ್ನಾಟಕದಲ್ಲಿರುವವರಿಗೂ ಕೂಡ ಸಂದೇಶ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಸಂದೇಶದೊಂದಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ, ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲ ಚರ್ಚೆಗಳು ಏನಿತ್ತು ಆ ಎಲ್ಲ ಚರ್ಚೆಗಳಿಗೆ ಈಗ ಫುಲ್ ಸ್ಟಾಪ್, ಪೂರ್ಣ ವಿರಾಮ ಬಿದ್ದಿದೆ. ಇವತ್ತು ಇಂಡಿಯಾ ಟುಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಿಗ್ಗೆ ಇಂಟರ್ವ್ಯೂ ಕೊಟ್ಟರು ರಾಜ್ದೀಪ್ ಸರ್ದೇಸಾಯಿ ಅವರಿಗೆ. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಭವನದಲ್ಲಿ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆದರೆ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು, 5 ವರ್ಷ ನಾನೇ ಮುಖ್ಯಮಂತ್ರಿ. 5 ವರ್ಷ ಅಂದ್ರೆ ಈಗ ನವೆಂಬರ್ಗೆ 2.5 ವರ್ಷ ಆಗತ್ತೆ. ಉಳಿದ ಅವಧಿಗೂ ಕೂಡ 2028 ಮೇ ತಿಂಗಳವರೆಗೂ ಕೂಡ ಸರ್ಕಾರ ಇರುತ್ತೆ. ಟಿಲ್ ಎಲೆಕ್ಷನ್ ಅನೌನ್ಸ್ ಆಗಿ, ಎಲೆಕ್ಷನ್ ನಡೆದು, ಎಲೆಕ್ಷನ್ ರಿಸಲ್ಟ್ ಬರುವವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರೆ. ಸೊ ಸಿದ್ದರಾಮಯ್ಯನವರು ಡಿಕೆ ಅವರಿಗೆ 11 ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸಂದೇಶಗಳು, 11 ಸಂದೇಶ. ಡಿಕೆ ಶಿವಕುಮಾರ್ಗೆ ಕೆಲವು ಶಾಸಕರ ಬೆಂಬಲ ಅಷ್ಟೇ ಇದೆ. ಕೆಲವು ಶಾಸಕರು ಅಂದ್ರೆ ಫ್ಯೂ, ಬೆರಳೆಣಿಕೆಯ ಶಾಸಕರ ಬೆಂಬಲವಷ್ಟೇ ಇದೆ. ಡಿಕೆ ಶಿವಕುಮಾರ್ಗೆ ಬಹುತೇಕ ಹಲವು ಶಾಸಕರ ಬೆಂಬಲ ಇಲ್ಲ. ಮುಖ್ಯಮಂತ್ರಿ ಆಗಲಿಕ್ಕೆ ಡಿಕೆ ಶಿವಕುಮಾರ್ಗೆ ಬೇಕಾಗಿರುವಂಥದ್ದು ಬಹುತೇಕ ಹಲವು ಶಾಸಕರ ಬೆಂಬಲ, ಕೆಲವು ಶಾಸಕರ ಬೆಂಬಲ ಅಲ್ಲ. ಬೇಕಾಗಿರುವಂಥದ್ದು ಬಹುತೇಕ ಹಲವು ಶಾಸಕರ ಬೆಂಬಲ. ಬಟ್ ಡಿಕೆ ಶಿವಕುಮಾರ್ ಅವರ ಬಳಿ ಇರುವಂಥದ್ದು ಕೆಲವು ಶಾಸಕರ ಬೆಂಬಲ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದ್ದಾರೆ. ಇಂಡಿಯಾ ಟುಡೆಗೆ ಕೊಟ್ಟಂತ ಇಂಟರ್ವ್ಯೂನಲ್ಲೂ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆಸಿದಂತಹ ಪ್ರತ್ಯೇಕ ಸುದ್ದಿಗೋಷ್ಠಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. 2ನೆಯ ಬಾರಿಗೆ ಮುಖ್ಯಮಂತ್ರಿ ಆದ ಬಳಿಕ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ಗೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಬೆಂಬಲ ಅಷ್ಟೊಂದಿಲ್ಲ ಅಂತೇಳಿ ಫಸ್ಟ್ ಟೈಮ್ ಹೇಳ್ತಾ ಇರುವಂಥದ್ದು. ಮೊದಲನೆಯ ಬಾರಿ ಮುಖ್ಯಮಂತ್ರಿ ತಮ್ಮ ರಾಜಕೀಯ ವಿರೋಧಿ ಪಕ್ಷದ ಒಳಗಡೆ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಕೊಟ್ಟಂತಹ ಮೊದಲನೆಯ ದೊಡ್ಡ ಸ್ಟೇಟ್ಮೆಂಟ್ ಇದು. ಓಪನ್ ಸ್ಟೇಟ್ಮೆಂಟ್. ಸರ್ಕಲ್ನಲ್ಲಿ ಮಾತಾಡುವಂಥದ್ದು ಬೇರೆ, ತಮ್ಮ ಆಪ್ತ ಬೆಂಬಲಿಗರ ಜೊತೆಗೆ ಮಾತನಾಡುವಂಥದ್ದು ಬೇರೆ. ಬಟ್ ಜನಸಾಮಾನ್ಯರಿಗೆ ನೇರವಾಗಿ ಕ್ಯಾಮರಾದ ಮುಂದೆ ಬಂದು ಅಥವಾ ಸಂದರ್ಶನದಲ್ಲಿ ಅಥವಾ ಸುದ್ದಿಗೋಷ್ಠಿಯಲ್ಲಿ ಇಲ್ಲ ಡಿಕೆ ಶಿವಕುಮಾರ್ಗೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಬಟ್ ಬಹಳಷ್ಟು ಜನರ ಬೆಂಬಲ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್. ಒಂದಿಬ್ಬರು ಶಾಸಕರಷ್ಟೇ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಇದು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್. ಒಂದಿಬ್ಬರು ಶಾಸಕರಷ್ಟೇ ಡಿಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದ್ದಾರೆ. 5 ವರ್ಷ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನಾನೇ 5 ವರ್ಷ ಮುಂದುವರಿತೀನಿ. ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗಿಲ್ಲ. ಚರ್ಚೆ ಆಗಿಲ್ಲ. 2.5 ವರ್ಷ ಸಿದ್ದರಾಮಯ್ಯನವರು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಅಂತೇಳಿ ಏನು ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಚರ್ಚೆ ಮುನ್ನೆಲೆಗೆ ಬಂತು. ಬಟ್ ಸಿದ್ದರಾಮಯ್ಯನವರು ಇವತ್ತು
ಖಂಡಾತುಂಡವಾಗಿ ನೇರವಾಗಿ ಸ್ಪಷ್ಟವಾಗಿ ಅದನ್ನ ಡಿನೈ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ, ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ಹೇಗೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆಯನ್ನ ಮಾಡಿದ್ರೋ ಅದೇ ರೀತಿ ಅವರು ಕೂಡ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಡ್ಯೂಟಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಅಸೈನ್ಡ್ ಡ್ಯೂಟಿ, ಒಪ್ಪಿತವಾದಂತಹ ಒಂದು ಜವಾಬ್ದಾರಿ, ನೀನು ಇದನ್ನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಕೊಟ್ಟಂತ ಒಂದು ಕೆಲಸ ಬಿದ್ದು ಹುದ್ದೆ, ಆ ಜವಾಬ್ದಾರಿಯನ್ನ, ಆ ಹೊಣೆಗಾರಿಕೆಯನ್ನ, ಆ ಕರ್ತವ್ಯವನ್ನ ಡಿ ಕೆ ಶಿವಕುಮಾರ್ ಮಾಡಿದರಷ್ಟೇ. ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಇನ್ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಅವರು ಹೇಗೆ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆಯನ್ನ ಮಾಡಿದ್ರು ಅದೇ ರೀತಿ ಅವರು ಕೂಡ ಬೇರೆಯವರು ಕೂಡ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಎ ಲೈನ್ ಮೆಸೇಜ್. ಏನು ಅಂತ ಹೇಳಿದ್ರೆ, ಪಕ್ಷ ಸಂಘಟನೆ ಮಾಡಿದಂತಹ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಕಾರ್ಯಕರ್ತರು ಅಥವಾ ಶಾಸಕರು ಯಾರೆಲ್ಲ ವಾದವನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಇದು ಸಂದೇಶ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ, ಅದರಲ್ಲಿ ತಪ್ಪೇನಿಲ್ಲ, ಅವರು ಕೂಡ ಆಕಾಂಕ್ಷಿ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಹೇಳಿದರಷ್ಟೇ ಬದಲಾವಣೆ, ಸುರ್ಜೇವಾಲಾ ಅಲ್ಲ. ಬಂದು ಹೋಗುವ ಸುರ್ಜೇವಾಲಾ ಹೇಳಿದ್ರೆ ಅಲ್ಲ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಹೇಳಿದರಷ್ಟೇ ಬದಲಾವಣೆ ಆಗತ್ತೆ. ಯಾವ ರಾಜಕೀಯ ಕ್ರಾಂತಿಯೂ ಆಗಲ್ಲ, ಬದಲಾವಣೆಯೂ ಆಗಲ್ಲ. ಸೆಪ್ಟೆಂಬರ್ ಕ್ರಾಂತಿ, ರಾಜಣ್ಣ ಹೇಳಿದ್ರು, ಸಹಕಾರ ಸಚಿವ, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ. ಯಾವ ಕ್ರಾಂತಿ? ಕ್ರಾಂತಿ ಆಗುವಂಥದ್ದು ಎರಡೇ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗಬೇಕಾಗಿರುವಂಥದ್ದು. ಇನ್ ಕೇಸ್ ಆಗತ್ತೆ ಅನ್ನೋದಾದ್ರೆ ಏನು, ಒಂದ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಇಳಿಸಬೇಕು, ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಇಳಿಸಬೇಕು, ಡಿ ಕೆ ಶಿವಕುಮಾರ್ ಅವರನ್ನು ಇಳಿಸಬೇಕು. ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನು ಇಳಿಸಕ್ಕಾಗಲ್ಲ ಅಂತೇಳಿ ಇವತ್ತು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಡೆಲ್ಲಿ ಮೆಸೇಜ್, ಅವರ ಅಡ್ಡಾದಲ್ಲೇ ಕೂತು ಅವರಿಗೇನೆ ಮೆಸೇಜು, ರಾಹುಲ್ ಗಾಂಧಿಗೆ ಮೆಸೇಜು, ಮಲ್ಲಿಕಾರ್ಜುನ್ ಖರ್ಗೆಗೆ ಮೆಸೇಜು, ಕೆ.ಸಿ. ವೇಣುಗೋಪಾಲ್ಗೆ ಮೆಸೇಜು. ಕಾರಣ ಯಾವುದೇ ಸ್ಟೇಟ್ ಪಾಲಿಟಿಕ್ಸು ಸುರ್ಜೇವಾಲಾ ಉಸ್ತುವಾರಿ ಅನ್ನೋ ಕಾರಣಕ್ಕೋಸ್ಕರ ಸುರ್ಜೇವಾಲಾ ಬಂದು ಪಕ್ಷವನ್ನ ಗೆಲ್ಲಿಸಿಕೊಂಡು ಹೋಗಕ್ಕಾಗಲ್ಲ. ಸುರ್ಜೇವಾಲಾ ಇಸ್ ದ ಮೀಡಿಯೇಟರ್, ಮಧ್ಯದಲ್ಲಿ ಒಂದು ಸಂದೇಶ ಪಾರಿವಾಳ, ಡೌ ಸುರ್ಜೇವಾಲಾ. ಕರ್ನಾಟಕ ಕಾಂಗ್ರೆಸ್ಗೂ ದೆಹಲಿಯಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ನಾಯಕರಿಗೂ ಮಧ್ಯದಲ್ಲಿರುವಂತಹ ಸಂದೇಶ ವಾಹಕ ಸುರ್ಜೇವಾಲಾ, ಡೌ ಪಾರಿವಾಳ ಅಷ್ಟೇ. ಇಲ್ಲಿಂದ ಸಂದೇಶವನ್ನ ಅಲ್ಲಿಗೆ, ಅಲ್ಲಿಂದ ಸಂದೇಶವನ್ನ ಇಲ್ಲಿಗೆ. ನೀವೇನ್ ಮಾಡ್ತಾ ಇದ್ದೀರಿ ಅಂತೇಳಿ ಇಲ್ಲಿ ಕೇಳ್ಕೊಂಡು ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಅಲ್ಲಿ ಹೇಳುವಂಥದ್ದು ಅಷ್ಟೇ ಸುರ್ಜೇವಾಲಾ ಮಾಡಬಹುದಾದಂಥ ಕೆಲಸ. ರಾಹುಲ್ ಗಾಂಧಿ ಬಂದು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಹೋಗಕ್ಕಾಗಲ್ಲ. ಕೆ.ಸಿ. ವೇಣುಗೋಪಾಲ್ ಕೈಯಲ್ಲೂ ಕೂಡ ಕರ್ನಾಟಕದಲ್ಲಿ ಬಂದು ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಹೋಗಕ್ಕಾಗಲ್ಲ. ಇವೆಲ್ಲವೂ ಫ್ಯಾಕ್ಟ್ಸ್. ಯಾವುದು ಬಿಜೆಪಿಯ ವಿಚಾರಕ್ಕೆ ಬಂದರೂ ಅಷ್ಟೇ, ಯಾರೋ ಒಬ್ಬ ಉಸ್ತುವಾರಿ ಅಥವಾ ಯಾರೋ ಒಬ್ಬ ಪ್ರಭಾರಿ ಆತನನ್ನ ಕರ್ನಾಟಕಕ್ಕೆ ಕಳುಹಿಸಿದ ತಕ್ಷಣ ಆತ ಎಲ್ಲವನ್ನ ಚೇಂಜ್ ಮಾಡ್ತಾನೆ, ಹೋಗಿ ವೋಟ್ ಹಾಕಿಸ್ಕೊಂಡು ಬರ್ತಾನೆ ಅಂತೇಳಿ ಬಿಜೆಪಿನೂ ನಂಬಲ್ಲ, ಕಾಂಗ್ರೆಸ್ಸು ನಂಬಲ್ಲ. ಸ್ಟೇಟ್ ಲೀಡರ್ಸ್, ರಾಜ್ಯದ ನಾಯಕರು ಯಾರು ಪಕ್ಷಕ್ಕೆ ವೋಟ್ ಪುಲ್ಲಿಂಗ್ ಅನ್ನ ಮಾಡಬಹುದು, ಯಾರು ಪಕ್ಷಕ್ಕೆ ವೋಟ್ ಅನ್ನ ಎಳೆದು ತರಬಹುದು, ಅವರಿಗಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ ಪಕ್ಷ. ಸೊ ಮ್ಯಾಟರ್ ಈಸ್ ವೆರಿ ಕ್ಲಿಯರ್. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಇವರು ಡಿಸಿಷನ್ ಮೇಕಿಂಗ್ ಪರ್ಸನ್ಸ್ ಕಾಂಗ್ರೆಸ್ನಲ್ಲಿ. ಸೊ ಅವರು ಏನು ಹೇಳ್ತಾರೆ ಅದರ ಆಧಾರ, ಅವ್ರು ಯಾವಾಗ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ, ವೆನ್ ದೇ ಫೀಲ್, ಯಾವಾಗ ಅವ್ರಿಗೂ ತಲೆಯಲ್ಲಿ ಅಂಥದ್ದೊಂದು ಆಲೋಚನೆ ಬರಬೇಕು. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದರೆ ಆದರೂ ಕೂಡ ನಾವು 2028ಕ್ಕೆ ಅಧಿಕಾರಕ್ಕೆ ಬರುವಂಥ ತಾಕತ್ತು ನಮಗಿದೆ. ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಇಳಿಸಿದ್ರೆ ಕರ್ನಾಟಕದಲ್ಲಿರುವಂತಹ ದೊಡ್ಡ ರಾಜ್ಯದಲ್ಲಿರುವಂತಹ ಒಂದು ಸರ್ಕಾರ ಸೇಫ್ ಆಗಿರುತ್ತೆ ಅಂತೇಳಿ ಈ ಮೂವರಿಗೆ, ರಾಹುಲ್ ಗಾಂಧಿಗೆ, ವೇಣುಗೋಪಾಲ್ಗೆ, ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿಯ ಅಧ್ಯಕ್ಷರು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ಇವರಿಗೆ ಒಂದು ವೇಳೆ ಮನದಟ್ಟಾಗಿ ಅದು ದೃಢ ಆದರೆ ಮಾತ್ರ ಆ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಬಯಸಿದ್ರೆ ನಾನೇ ನೇತೃತ್ವವನ್ನು ವಹಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ರಾಜಕಾರಣಿ ನಿವೃತ್ತಿ ಆಗಲ್ಲ, ಪೊಲಿಟಿಷಿಯನ್ಸ್ ರಿಟೈರ್ಮೆಂಟ್ ತೆಗೆದುಕೊಳ್ಳಲ್ಲ ಎನ್ನುವಂಥದ್ದು ಇದು ಸ್ಟೇಟ್ಮೆಂಟ್. ಸೊ ಮ್ಯಾಟರ್ ಈಸ್ ವೆರಿ ಕ್ಲಿಯರ್. ನಾವು ಕಾಯ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಏನು ಅಂತೇಳಿ, ಪ್ರತಿಕ್ರಿಯೆ ಏನು ಅಂತೇಳಿ. ಕಾರಣ
5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅವೆಲ್ಲ ಅಸೆಟೈನ್ ಮಾಡಿದ್ದಾರೆ 2ನೇ ಬಾರಿಗೆ ಸಿದ್ದರಾಮಯ್ಯನವರು ಇವತ್ತಿನ ಸ್ಟೇಟ್ಮೆಂಟ್ನ ಪ್ರಕಾರ. ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲವೇ ಇಲ್ಲ. ಬೆರಳೆಣಿಕೆಯ ಶಾಸಕರು, ಕೆಲವು ಶಾಸಕರ ಬೆಂಬಲ ಅಷ್ಟೇ ಇರುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುತ್ತೆ. ಪಕ್ಷದ ಒಳಗಡೆ ನೈತಿಕ ಶಕ್ತಿಯನ್ನು ಕುಗ್ಗಿಸುತ್ತೆ. ಸೊ ಅದಕ್ಕೆ ಏನು ರಿಯಾಕ್ಷನ್ ಅನ್ನು ಮಾಡ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಅದರ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬಹುದು.